ವೀಕ್ಷಕರೇ, ಅಂಜನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಐಟಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಧನಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ದಿನಗಳು, ಒಳ್ಳೆಯ ದಿನಗಳು ಅವರ ಜೀವನದಲ್ಲಿ ಯಾವಾಗ ಬರುತ್ತೆ, ಯಾವ ಸಂದರ್ಭದಲ್ಲಿ ಅವರು ಹೊಸ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅವರಿಗೆ ಅತ್ಯಂತ ಯಶಸ್ಸು ಸಿಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋನಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ತಾವೇನಾದ್ರು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಒತ್ತಿ. ಯಾಕಂದರೆ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ. ಹಾಗಾದ್ರೆ ಈಗ ಧನಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ದಿನಗಳು ಯಾವಾಗ ಬರುತ್ತೆ, ಇದನ್ನು ನಾವು ಒಂದೊಂದೇ ವಿಷಯ ತಿಳ್ಕೊಳ್ಳೋಣ. ಧನಸ್ಸು ರಾಶಿಗೆ ಓನರ್ ಬಂದು ಗುರು ಗ್ರಹ. ಗುರು ದಶೆ ಮತ್ತು ಗುರು ಭುಕ್ತಿಯಲ್ಲಿ ಯಾವ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚಾರ್ಟ್ ಇರುತ್ತೆ, ಆ ಚಾರ್ಟಲ್ಲಿ ಗುರು ದಶೆ ಮತ್ತು ಗುರು ಭುಕ್ತಿ ಎಲ್ಲಿಂದ ಎಲ್ಲಿವರೆಗೆ ನಡೀತೆ ಅಂತ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಗುರು ದಶೆ ಮತ್ತು ಗುರು ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನಗಳಂತ ಹೇಳ್ತೀವಿ. ನಿಮ್ಮ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗಿದ್ದಂಥ ಸಂದರ್ಭದಲ್ಲಿ ಉಚ್ಚನಾಗಿರಬೇಕು, ಮಿತ್ರ ಮನೆಯಲ್ಲಿ ಕೂತ್ಕೊಂಡಿರಬೇಕು, ಶತ್ರು ಸ್ಥಾನಕ್ಕೆ ಹೋಗಿರಬಾರ್ದು ಅಥವಾ ಶತ್ರು ಗ್ರಹದ ದೃಷ್ಟಿ ಇರಬಾರ್ದು, ಮರೆ ಸ್ಥಾನಕ್ಕೆ ಹೋಗಿರಬಾರ್ದು ಅಥವಾ ದುಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ನಿಮಗೆ ಜಾತಕದಲ್ಲಿ ಗುರು ಬಲಿಷ್ಠನಾಗಿದ್ದರೆ ನಿಮಗೆ ಅತ್ಯಂತ ಶುಭ ಆಗಿರ್ತಕ್ಕಂಥ ದಿನ ಆಗುತ್ತೆ ಧನುಸ್ಸು ರಾಶಿಯವರಿಗೆ. ಈ ಸಂದರ್ಭದಲ್ಲಿ ನೀವು ಹೊಸ ಕೆಲಸ ಕಾರ್ಯ ಮಾಡಿದರೆ ಯಶಸ್ಸು ಹೆಚ್ಚಿಗೆ ಸಿಗುತ್ತೆ. ಇದನ್ನು ಮುಖ್ಯ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ದಿನನಿತ್ಯ ಮಾಡೋ ಕೆಲಸ ಕಾರ್ಯಗಳಲ್ಲ, ಹೊಸ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಮಾಡೋಕ್ಕೆ ಇದು ಅನುಕೂಲ ಆಗುತ್ತೆ. ಹಾಗಾದರೆ ಗುರುದೇಶ ಗುರುಭುಕ್ತಿಯಲ್ಲಿ ಮಾತ್ರ ಅನುಕೂಲ ಆಗುತ್ತೆ ಸರ್, ಬೇರೆ ಸಂದರ್ಭದಲ್ಲಿ ಅನುಕೂಲ ಆಗಲ್ಲ ಅಂತಂದರೆ ಖಂಡಿತವಾಗಿ ಬೇರೆ ಸಂದರ್ಭದಲ್ಲಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಗುರುದೇಶ ಗುರುಭುಕ್ತಿಯ ಜೊತೆಗೆ ಸಿಂಹರಾಶಿ ಓನರಾಗಿರ್ತಕ್ಕಂಥ ರವಿ ದೇಶ ಮತ್ತು ರವಿ ಭುಕ್ತಿಯಲ್ಲಿಯೂ ಸಹ ನಿಮಗೆ ಅನುಕೂಲ ಆಗುತ್ತೆ. ರವಿ ದೇಶ ಮತ್ತು ರವಿ ಭುಕ್ತಿಯಲ್ಲಿ ಸಹ ನಿಮ್ಗೆ ಅನುಕೂಲ ಆಗುತ್ತೆ. ರವಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ. ಅದೇ ರೀತಿಯಾಗಿ ಚಂದ್ರ ದೇಶ ಚಂದ್ರ ಭುಕ್ತಿಯಲ್ಲೂ ಸಹ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಕುಜ ದೇಶ ಮತ್ತು ಕುಜ ಭುಕ್ತಿಯಲ್ಲೂ ಸಹ ಅನುಕೂಲ ಆಗುತ್ತೆ. ಯಾಕಂದರೆ ರವಿ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಕುಜ ಆಗಿರ್ಬೋದು, ಇವರು ಗುರುಗ್ರಹಕ್ಕೆ ಮಿತ್ರಗ್ರಹರಾಗ್ತಾರೆ. ಮಿತ್ರರು ಯಾವಾಗಲೂ ನಮಗೆ ಒಳ್ಳೇದು ಮಾಡೋದನ್ನು ಸಾಮಾನ್ಯವಾಗಿ ಬಯಸ್ತಾರೆ ಅಂತ ಹೇಳುವಂಥದ್ದು. ಆದ್ದರಿಂದ ರವಿ ದೇಶ ರವಿ ಭುಕ್ತಿ, ಚಂದ್ರ ದೇಶ ಚಂದ್ರ ಭುಕ್ತಿ, ಕುಜ ದೇಶ ಕುಜ ಭುಕ್ತಿಯಲ್ಲಿಯೂ ಸಹ ಅನುಕೂಲ ಆಗುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಈ ಗ್ರಹಗತಿಗಳು ಒಳ್ಳೆಯ ಸ್ಥಾನದಲ್ಲಿದ್ದರೆ, ಒಳ್ಳೆಯ ಪ್ರಭಾವವನ್ನು ಬೀರ್ತಾ ಇದ್ದಂಥ ಸಂದರ್ಭದಲ್ಲಿ ಗುರು ಮತ್ತು ಕುಜಗ್ರಹ ಈ ಮೂರು ಗ್ರಹಗಳು ಯೋಗಾಧಿಪತಿ ಯೋಗವನ್ನು ಕೊಡ್ತಾರೆ. ನೋಡಿ, ಮೂರು ಗ್ರಹಗಳು ಯೋಗವನ್ನು ಕೊಡ್ತಾರೆ ಧನುಸ್ಸು ರಾಶಿಗೆ. ಯಾರ್ಯಾರು ಅಂತಂದರೆ ರವಿ, ಕುಜ ಮತ್ತು ಗುರುಗ್ರಹ ಈ ಮೂರು ಗ್ರಹಗಳು ಯೋಗವನ್ನು ಕೊಡೋದ್ರಿಂದ ಈ ದಶೆ ಮತ್ತು ಈ ಭುಕ್ತಿಯಲ್ಲಿ ಗುರು ದೇಶ ಗುರು ಭುಕ್ತಿ, ರವಿ ದೇಶ ರವಿ ಭುಕ್ತಿ, ಕುಜ ದೇಶ ಕುಜ ಭುಕ್ತಿ ಈ ಸಂದರ್ಭದಲ್ಲಿ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನಗಳಾಗ್ತವೆ. ಆದ್ದರಿಂದ ಧನುಸ್ಸು ರಾಶಿಯಲ್ಲಿ ಸಾಕಷ್ಟು ಪ್ರತಿಫಲವನ್ನು, ಉನ್ನತ ಸ್ಥಾನವನ್ನು ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಈ ಸದ್ಯಕ್ಕೆ ಧನುಸ್ಸು ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ. ಸ್ವಲ್ಪ ಸಾಡೆ ಸಾತಿ ಪ್ರಭಾವ ಬೀರೋದ್ರಿಂದ ಅಡೆತಡೆಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಶನಿ ಶಾಂತಿ ಮಾಡಿಸ್ಬೇಕಾಗುತ್ತೆ, ಶನಿ ಮಹಾತ್ಮನ ಆರಾಧನೆ ಮಾಡಬೇಕಾಗುತ್ತೆ, ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರವನ್ನು ಹೇಳಬೇಕಾಗುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ನಡ್ಕೊಂಡು ಬರುವಂಥದ್ದು ಮಾಡಬೇಕಾಗುತ್ತೆ. ಅದೆಲ್ಲ ನೀವು ಜಾತಕವನ್ನು ಬಂದು ತೋರಿಸಿದಾಗ ನಿಮ್ಮ ಸಮಸ್ಯೆ ಬೇರೆ ಇನ್ನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನೋಡಿ ಆಮೇಲೆ ಅದಕ್ಕೆ ಪರಿಹಾರವನ್ನು ತಿಳಿಸುವಂಥದ್ದು ಮಾಡೋಣ. ಇನ್ನು ನೆಕ್ಸ್ಟು, ಯಾವ ಸಂದರ್ಭದಲ್ಲಿ ಧನುಸ್ಸು ರಾಶಿಯವರು ಹೊಸ ಕೆಲಸ ಕಾರ್ಯಗಳನ್ನು ಅಥವಾ ಒಂದು ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೋಬೇಕಾದ್ರೆ ಎಚ್ಚರಿಕೆಯಿಂದ ತೆಗೆದುಕೋಬೇಕಂತಂದರೆ ಮುಖ್ಯವಾಗಿ ಬುಧ ದೇಶ ಬುಧ ಭುಕ್ತಿ. ಬುಧ ದೇಶ ಬುಧ ಭುಕ್ತಿಯಲ್ಲಿ ಸಾಮಾನ್ಯವಾಗಿ ಹೊಸ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಅದೇ ರೀತಿಯಾಗಿ ಶುಕ್ರ ದೇಶ ಶುಕ್ರ ಭುಕ್ತಿಯಲ್ಲೂ ಸಹ ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತಂದರೆ ಬುಧ ಮತ್ತು ಶುಕ್ರ ಗುರುಗ್ರಹಕ್ಕೆ ಶತ್ರು ಆಗ್ತಾರೆ. ಯಾಕಂದರೆ ಧನುಸ್ಸು ರಾಶಿಗೆ ಗುರು ಆಗ್ತಾನೆ, ಗುರುಗೆ ಶತ್ರುವಾಗಿರ್ತಕ್ಕಂಥ ಬುಧ ಮತ್ತು ಶುಕ್ರ ಶತ್ರುತ್ವವನ್ನು ತೋರಿಸುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಏನು ಬುಧ ದೇಶ ಬುಧ ಭುಕ್ತಿ, ಶುಕ್ರ ದೇಶ ಶುಕ್ರ ಭುಕ್ತಿ ಈ ಸಂದರ್ಭದಲ್ಲಿ ಹೊಸ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಮತ್ತು ನೀವು ಒಂದು ಸರಿ ಜಾತಕವನ್ನು ತೋರಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಮತ್ತು ಏನು ಸಮಸ್ಯೆ ಇದೆ ಅದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಸ್ಕೊಂಡು ಮುಂದುವರೆದ್ರೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ದಶೆ ಭುಕ್ತಿ ನಡಿಬೇಕಾದ್ರೆ ಶತ್ರುಗ್ರಹದ ದಶೆ ಮತ್ತು ಶತ್ರುಗ್ರಹದ ಭುಕ್ತಿ ನಡೀತಿದ್ದಂಥ ಸಂದರ್ಭದಲ್ಲಿ ಅಡೆತಡೆಗಳು ಸಹ ಉಂಟಾಗುವಂಥದ್ದು ಇರುತ್ತೆ. ಅದನ್ನು ನೋಡಬೇಕಾಗುತ್ತೆ. ಉದಾಹರಣೆಗೆ ಶುಕ್ರ ದಶೆ ನಡೀತಾ ಇರುತ್ತೆ, ಗುರು ಭುಕ್ತಿ ನಡೀತಾ ಇರುತ್ತೆ. ದಶೆ ಬಾಸ್ ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಾನೆ, ನಿಮ್ಗೆ ಅದ್ರ ಕೆಳಗಡೆ ಇರತಕ್ಕಂಥ ಅಧಿಕಾರಿ ನಿಮ್ಗೆ ಅನುಕೂಲ ಮಾಡ್ತಾ ಇದ್ದಾನೆ, ಮೇನ್ ಬಾಸೇ ನಿಮಗೆ ತೊಂದರೆ ಮಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಆಗಲ್ಲ. ಒಂದು ವೇಳೆ ಗುರು ದೇಶ ನಡೀತಾ ಇರುತ್ತೆ, ಶುಕ್ರ ಭುಕ್ತಿ ನಡೀತಾ ಇರುತ್ತೆ. ಶುಕ್ರ ಇಲ್ಲಿ ಭುಕ್ತಿ ಅಂದರೆ ಇಲ್ಲಿ ನಿಮ್ಮ ಕೈ ಒಬ್ಬ ಕ್ಲರ್ಕ್ ಇದ್ದಂಗೆ, ಅವ್ನು ನಿಮ್ಮ ಫೈಲೇ ಮೂವ್ ಮಾಡಲ್ಲ. ಮೇನ್ ಬಾಸ್ ಅನುಕೂಲ ಮಾಡ್ಬೇಕಂದ್ರೆ ನಿಮ್ಮ ಫೈಲೇ ಅವ್ನ ಕಡೆ ಬರ್ದಿದ್ದಾಗ ಅನುಕೂಲ ಮಾಡೋಕ್ಕೆ ಅನಾನುಕೂಲ ಆಗ್ತಾ ಇರುತ್ತೆ. ಹೀಗೆ ಶತ್ರುಗ್ರಹದ ದಶೆ ಮಿತ್ರಗ್ರಹದ ಭುಕ್ತಿ ಅಥವಾ ಶತ್ರುಗ್ರಹದ ಭುಕ್ತಿ ಮಿತ್ರಗ್ರಹದ ದಶೆ ಈ ರೀತಿಯಾಗಿ ನಡೆಯುವಂಥ ಸಂದರ್ಭದಲ್ಲೂ ಸಹ ಕಿರಿಕಿರಿ ಆಗುವಂತಿರುತ್ತೆ. ಆದ್ದರಿಂದ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ನೋಡಿ, ನಿಮ್ಮ ಯಾವ ಗ್ರಹಗಳು ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಟೈಮನ್ನು ಕೊಡ್ತದೆ, ಯಾವ ರೀತಿ ಪ್ರಭಾವ ಬರ್ತದೆ ಅದನ್ನು ನೋಡಿಕೊಂಡು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಆದರೆ ಸಾಮಾನ್ಯವಾಗಿ ಹೇಳಿರ್ತಕ್ಕಂಥ ಸಮಯ ತುಂಬ ಅನುಕೂಲವಾಗಿರ್ತಕ್ಕಂಥ ಸಮಯ ಆಗುತ್ತೆ. ಇದನ್ನು ಮುಖ್ಯ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ದಿನಗಳು ಸಾಮಾನ್ಯ ಬರೋದು
ಗುರುದೇಶ ಗುರುಭುಕ್ತಿ, ರವಿ ದೇಶ ರವಿ ಭುಕ್ತಿ, ಚಂದ್ರದೇಶ ಚಂದ್ರಭುಕ್ತಿ, ಕುಜದೇಶ ಕುಜಭುಕ್ತಿ. ಅದರಲ್ಲಿಯೂ ಸಹ ರವಿ, ಕುಜ ಮತ್ತು ಗುರುದೇಶ ಗುರುಭುಕ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂತಂದರೆ ಈ ಧನುಸ್ಸು ರಾಶಿಯವರಿಗೆ ಈ 3 ಗ್ರಹಗಳು ಯೋಗವನ್ನು ತಂದುಕೊಡುವಂಥದ್ದು ಆಗುತ್ತೆ. ಆದರೆ ಬುಧ ದೇಶ ಬುಧ ಭುಕ್ತಿ ಮತ್ತು ಶುಕ್ರ ದೇಶ ಶುಕ್ರ ಭುಕ್ತಿಯಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಹೊಸ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಅಥವಾ ಒಂದ್ಸರಿ ಜಾತಕವನ್ನು ತೋರಿಸಿ ಮಾಡಿ. ಆವಾಗ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಪರಿಹಾರ ಮಾಡಿ ತಿಳಿಸ್ತೀವಿ. ಇದರ ಜೊತೆಗೆ ನೆಕ್ಸ್ಟು 7.5 ಹಿಡಿಬೇಕಾದ್ರೆ ಶನಿಯ ಗ್ರಹದ ಪ್ರಭಾವ ಇದ್ದರೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಮತ್ತು ಪಂಚಮ ಶನಿ, ಸಪ್ತಮ ಶನಿ ಅಂಥ ಸಂದರ್ಭದಲ್ಲಿ ಸಹ ಅನಾನುಕೂಲ ಆಗುವಂಥ ಚಾನ್ಸಸ್ ಇರುತ್ತೆ. ಅವಾಗ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡು ಶನಿ ಗ್ರಹದ ಶಾಂತಿ ಮಾಡಿಸ್ಕೊಂಡು ಮುಂದಿನ ಕೆಲಸ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಜಾತಕವನ್ನು ತೋರಿಸೋದ್ರೆ ನೀವು ಬಂದು ಭೇಟಿ ಆಗಬೇಕಾಗುತ್ತೆ. ನಿಮ್ಮ ಸಮಸ್ಯೆಗಳನ್ನ ಏನು ಜಾತಕದಲ್ಲಿ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ತಿಳಿಸುವಂತ ಮಾಡ್ತೀವಿ. ಇಲ್ಲಾಂದರೆ ಅಂಜನವನ್ನು ಹಾಕಿದ್ರೆ 8ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬನ್ನಿ. ಇಲ್ಲ ನೇರವಾಗಿ ಪರಿಹಾರ ಅಂದರೆ ಅಷ್ಟದಿಗ್ಬಂದು ತೋರಿಸ್ಕೊಂಡು ಮನೆಯಾಗ ಅಳಿಸ್ಕೊಡ್ರಿ. ಮಾಂತ್ರಿಕ ಸಮಸ್ಯೆ ಅಥವಾ ಬೇರೆ ದೋಷಗಳು, ದೃಷ್ಟಿ ದೋಷಗಳು ಏನಿದ್ರೆ ನಿವಾರಣೆ ಆಗುತ್ತೆ. ಮುಂದೆ ಜೀವನದಲ್ಲಿ ಚೆನ್ನಾಗಿರ್ಬೋದು. ಸ್ನೇಹಿತರೆ, ಇಷ್ಟು ಹೇಳ್ತಾ ಧನುಸ್ಸು ರಾಶಿಯವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನಗಳು ಯಾವಾಗ ಬರುತ್ತೆ, ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥ ದಿನಗಳು ಯಾವುದು, ಇದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಮ್ಮ ಚಾನಲ್ನ ಅಂಜನ ಭವಿಷ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರ್ತಕ್ಕಂಥ ಬೆಲ್ ಬಟನ್ ಒತ್ತಿ. ಯಾಕಂದರೆ ಇದೇ ರೀತಿ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋ ಮಾಹಿತಿ ನಿಮ್ಮ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲೇ ಮುಗಿಸೋದೀನಿ. ಎಲ್ರಿಗೂ ಆ ಭಗವತಿ ಒಳ್ಳೆ ಮಳೆ. ನಮಸ್ಕಾರ.